ರಾಜ್ಯಸಭಾ ಕಲಾಪ ಇಂದು ಆರಂಭಗೊಂಡ ಬಳಿಕ ಸದನದಲ್ಲಿ ಸುಗಮ ಕಲಾಪಕ್ಕೆ ಹಾಗೂ ನಿಯಮ ಪಾಲನೆಗೆ ಎಲ್ಲ ಸದಸ್ಯರು ಸಹಕಾರ ನೀಡಬೇಕು ಎಂದು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕೋರಿದರು. ಸಭಾಪೀಠದ ಅನುಮತಿ ಅನುಸಾರ ಚರ್ಚಿಸಬಹುದಾದ ವಿಷಯಗಳ ಸಂದರ್ಭದಲ್ಲಿ ಸದನಕ್ಕೆ ಸೂಚನೆ ನೀಡಿದ ಅವರು, ಸದಸ್ಯರು ಪ್ರಶ್ನೆ ಕೇಳುವ ರೀತಿ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರಿಗೆ ಆದ್ಯತೆ ಅನುಸಾರ ಚರ್ಚೆಗೆ ಅವಕಾಶ ನೀಡುವ ಪ್ರಕ್ರಿಯೆಯನ್ನು ಸಂಸದೀಯ ನಿಯಮಾವಳಿ ಅನುಸಾರ ಕೈಗೊಳ್ಳಲಾಗುವುದು. ಎಲ್ಲ ಸದಸ್ಯರು ಸದನದ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಹಾಗೂ ನಿಯಮ ಪಾಲಿಸಬೇಕು ಎಂದು ಸಭಾಪತಿ ಸೂಚಿಸಿದರು. Council is not disturbed. In case any member is absent when called, their turn will come only after the members in the speakers list have spoken, provided the time permits. Honorable members may kindly cooperate. Report of the Department-related Parliamentary Standing Committee on Transport, Tourism and Culture. श्रीमान संजय कुमार झा. ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ದೇಶದ ವಿದ್ಯಾರ್ಥಿಗಳು ಹಾಗೂ ಯುವಜನರನ್ನು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಹಾಗೂ ಕೌಶಲ್ಯದ ಮೂಲಕ ಸಬಲೀಕರಣಗೊಳಿಸಲು ಸಕಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಸಭಾಪೀಠದ ಅನುಮತಿ ಅನುಸಾರ ಚರ್ಚಿಸಬಹುದಾದ ವಿಷಯಗಳ ಅವಧಿಯಲ್ಲಿ ವಿದ್ಯಾಂಜಲಿ ಕಾರ್ಯಕ್ರಮ ಅನುಷ್ಠಾನ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸ್ಥಳೀಯ ಜ್ಞಾನ, ಸಂಸ್ಕಾರ ಹಾಗೂ ಪರಂಪರೆಯ ಕಲಿಕೆಗೆ ಒತ್ತು ನೀಡಲಾಗಿದೆ ಎಂದರು. ಶಿಕ್ಷಣ ವಲಯದ ಎಲ್ಲ ಭಾಗಿದಾರರನ್ನು ಒಳಗೊಳ್ಳುವ ಮೂಲಕ ವಿದ್ಯಾಂಜಲಿ ಕಾರ್ಯಕ್ರಮವನ್ನು ಫಲಪ್ರದವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಶಾಲೆಗಳ ದತ್ತು ತೆಗೆದುಕೊಳ್ಳುವುದು, ಕಟ್ಟಡ ನಿರ್ಮಾಣ, ಗ್ರಂಥಾಲಯ ಸ್ಥಾಪನೆ, ರೊಬೋಟಿಕ್ಸ್ ಮತ್ತು ಇತರ ತಂತ್ರಜ್ಞಾನ ಅಳವಡಿಕೆ, ಮೂಲಸೌಕರ್ಯ ಒದಗಿಸುವುದು ಸೇರಿದಂತೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವು ಕಾರ್ಯಗಳನ್ನು ಜನಭಾಗಿದಾರಿಕೆಯಿಂದ ನಡೆಸಲಾಗುತ್ತಿದೆ. ಈ ಕಾರ್ಯದಲ್ಲಿ ಸುಮಾರು 8.5 ಲಕ್ಷ ಶಾಲೆಗಳು ಹಾಗೂ 5 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು. मैं स्कूल मैनेजमेंट कमेटी के बारे में जानकारी देना चाहूंगा कि समग्र शिक्षा में कोई भी प्रस्ताव तभी आगे बढ़ पाता है अगर स्कूल मैनेजमेंट कमेटीज का फॉर्मेशन हो सके, और जब स्कूल मैनेजमेंट कमेटी बन जाती है तो उसका एक बहुत सकारात्मक प्रभाव स्कूल के हर काम में दिखाई देता है. कई स्कूल में मैं गया हूं जहां मिड डे मील प्रोग्राम को पूरी तरह से वहां के आसपास के कम्युनिटी के पेरेंट्स संचालित कर रहे हैं और बहुत अच्छे परिणाम उससे निकल के. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಪ್ರಸಕ್ತ ಸಾಲಿನ ಕೇಂದ್ರೀಯ ಬಜೆಟ್ ಅಭಿವೃದ್ಧಿಗೆ ಪೂರಕವಾಗಿದ್ದು, ಜಾಗತಿಕ ಮೌಲ್ಯ ಸರಣಿಯಲ್ಲಿ ಭಾರತದ ಸ್ಥಾನ ಭದ್ರಪಡಿಸುವ ಮಹತ್ವದ ಅಂಶಗಳನ್ನು ಒಳಗೊಂಡಿದೆ ಎಂದರು. ರಾಷ್ಟ್ರವು ಮಧ್ಯಮ ಆದಾಯ ವ್ಯವಸ್ಥೆಯಿಂದ ಮೇಲ್ಮಧ್ಯಮ ಆದಾಯದ ವ್ಯವಸ್ಥೆಗೆ ಏರುತ್ತಿರುವ ಸಂದರ್ಭದಲ್ಲಿ ಮಂಡನೆಯಾಗಿರುವ ಈ ಬಜೆಟ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪರಿಕಲ್ಪನೆಗೆ ಪೂರಕವಾಗಿದೆ ಎಂದರು. ತಯಾರಿಕಾ ವಲಯ, ಎಂಎಸ್ಎಂಇ, ಮೂಲಸೌಕರ್ಯ, ರಫ್ತು ವಲಯಗಳಿಗೆ ಉತ್ತೇಜನ ನೀಡಿರುವುದು ಸಕಾಲಿಕ ಹಾಗೂ ಅತ್ಯವಶ್ಯ ಕ್ರಮವಾಗಿದೆ. ತೆರಿಗೆ ವ್ಯವಸ್ಥೆ ಸರಳೀಕರಣ ಮಾಡಿರುವುದು ಗೊಂದಲ ನಿವಾರಣೆಗೆ ನೆರವಾಗಲಿದ್ದು, ದೀರ್ಘಕಾಲೀನ ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಪೂರಕವಾಗಿದೆ ಎಂದು ಹೇಳಿದರು. Not anxious. Thirdly, India's future will be shaped in its cities and districts, not only in national corridors. Urban governance, water security, climate resilience, and regional balance deserves stronger attention. Development must be leave behind farmers, informal workers and backward regions.